ನಮಸ್ಕಾರ ವೀಕ್ಷಕರೇ. ನನ್ನ ಭಾರತ ಆರೋಗ್ಯವಂತ ಭಾರತ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಆರೋಗ್ಯದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ತಮ್ಮ ಮುಂದೆ ವಿಶೇಷವಾದ ಮಾಹಿತಿಯನ್ನು, ಅನುಭವವನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಳೆದ ಕೆಲವು ಸಂಚಿಕೆಗಳಿಂದ ಹೃದಯದ ಆರೋಗ್ಯ, ಹೃದಯದ ನಿರ್ವಹಣೆ ಮತ್ತು ಹೃದಯದ ಕೆಲಸ ಕಾರ್ಯಗಳು ಮತ್ತು ಯಾವ್ಯಾವ ರೋಗಗಳಿಂದ ಹೃದಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ವಿಷಯಗಳು, ಹಾಗೂ ಹೃದಯಕ್ಕೆ ಯಾಕೆ ಈ ಥರ ಕಾಯಿಲೆ ಬರ್ತದೆ, ಏನು ಕಾರಣಗಳು ಅನ್ನೋದನ್ನೆಲ್ಲವನ್ನು ಕೂಡ ನಾವು ವಿಶದವಾಗಿ ಡಾಕ್ಟರ್ ಕೆ ಶಿವಮೂರ್ತಿಯವರಿಂದ ತಿಳ್ಕೊಂಡಿದ್ದೀವಿ. ಇವತ್ತು ಕೂಡ ಅದೇ ವಿಷಯವನ್ನು, ಹೃದಯ ರೋಗ ಮತ್ತು ಅದರ ನಿರ್ವಹಣೆ ಬಗ್ಗೆನೇ ಇವತ್ತು ಕೂಡ ನಾವು ಚರ್ಚೆಯನ್ನು ನಡೆಸೋಣ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇವೆ. ಹಾಗೂ ಡಾಕ್ಟರ್ ಕೆ ಶಿವಮೂರ್ತಿಯಣ್ಣವರು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಂದಿದ್ದಾರೆ. ತುಂಬ ಬ್ಯುಸಿ ಡಾಕ್ಟ್ರು, ಆದರೂ ಕೂಡ ನಮಗಾಗಿ ನಿಮಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ಹಂಚ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಪುನಃ ತಮ್ಮನ್ನು ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎರಡು ಶಬ್ದ ಕೇಳ್ತೀವಿ ಹಾರ್ಟ್ ಬಗ್ಗೆ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಅಂತ. ಇವೆರಡಕ್ಕೂ ಏನು ವ್ಯತ್ಯಾಸ ಇರ್ಬೋದು? ವ್ಯತ್ಯಾಸ ಎರಡು ಬೇರೆ ಬೇರೆ. ಹಾರ್ಟ್ ಅಟ್ಯಾಕ್ ಆಗೋದು ಅಂದರೆ ಹಾರ್ಟಿನ ರಕ್ತನಾಳ ಮುಚ್ಚೋಗಿ ಹಾರ್ಟ್ಗೆ ಸರ್ಕ್ಯುಲೇಷನ್ ಸ್ಟಾಪ್ ಆದಾಗ ಈ ಹಾರ್ಟಲ್ಲಿ ಬರುವಂತಹ ಆಕ್ರಂದನ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಹೇಳ್ತೀವಿ, ಹೃದಯದ ಆಕ್ರಂದನ, ಕೂಗು, ಹೃದಯದ ಆಕ್ರಂದನ, ಹೃದಯ ನರಳುತ್ತೆ ನೋವಿಂದ, ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ. ಆ ಹೃದಯಕ್ಕೆ ರಕ್ತ ಸಂಚಲನೆ ಕಡಿಮೆ ಆಗ್ಬಿಟ್ಟು ಹೃದಯಕ್ಕೆ ಬರುವಂತಹ ನೋವು, ನರಳಾಟ ಬರುತ್ತಲ್ಲ, ಅದರಿಂದ ಹಾರ್ಟ್ ಬೇರೆ ಬೇರೆ ತೊಂದರೆಗಳಾಗುತ್ತೆ. ಹಾರ್ಟ್ ನಿಂತೋಗ್ಬೋದು, ಹೃದಯ ಬಡಿತ ಏರ್ಪೇರ್ ಆಗ್ಬೋದು, ಹಾರ್ಟ್ ವೀಕ್ ಆಗ್ಬೋದು. ಇವೆಲ್ಲ ಈ ಹೃದಯದ ಹಾರ್ಟ್ ಅಟ್ಯಾಕ್ ಆದಾಗಂತ ಬರುವಂಥ ವ್ಯತ್ಯಾಸಗಳು. ಅದರಿಂದ ಹೊರಗೆ ತರೋಕ್ಕೆ ನಾವೆಲ್ಲ ಟ್ರೀಟ್ಮೆಂಟ್ ಕೊಡೋದು, ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಕೊಡೋದು. ರಕ್ತನಾಳ ಓಪನ್ ಮಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದ ತಕ್ಷಣ ಹಾರ್ಟ್ ಚೆನ್ನಾಗಿಬಿಡುತ್ತೆ. ಇದನ್ನು ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂದರೆ ಸಾಮಾನ್ಯ ಭಾಷೆ, ಒಂದು ರಕ್ತನಾಳ ಮುಚ್ಚೋಗಿ ಸರ್ಕ್ಯುಲೇಷನ್ ಸ್ಟಾಪ್ ಆಗಿಬಿಟ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಮಾಲ್ ಹಾರ್ಟ್ ಅಟ್ಯಾಕ್ ಅಂದರೆ ಒಂದು ಸಣ್ಣ ರಕ್ತನಾಳ ಮುಚ್ಚೋಗಿ ಮತ್ತೆ ಓಪನ್ ಆಗ್ಬೋದು, ಒಂದು ದೊಡ್ಡ ರಕ್ತನಾಳ ಮುಚ್ಚೋಗಿ ಮತ್ತೆ ಓಪನ್ ಆಗ್ಬೋದು, ಅಥವಾ ಅರ್ಧ ಮುಚ್ಚಿರ್ಬೋದು. ಇದನ್ನು ಸ್ಮಾಲ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಮೇಜರ್ ರಕ್ತನಾಳ ಮುಚ್ಚೋಗ್ಬಿಟ್ರೆ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದನ್ನು ಹಾರ್ಟ್ ಅಟ್ಯಾಕ್. ಈ ಹಾರ್ಟ್ ಫೇಲ್ಯೂರ್ ಅಂದರೆ ಹಾರ್ಟ್ ಸರಿ ಕೆಲಸ ಮಾಡಿಲ್ಲ ಅಂದರೆ ಹಾರ್ಟ್ ಫೇಲ್ಯೂರ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಸರಿ ಪಂಪ್ ಮಾಡಿಲ್ಲ ಅಂದರೆ ಈ ಲಂಗ್ಸಿಂದ ಬ್ಲಡ್ಡು ಹಾರ್ಟ್ಗೆ ಹೋಗಲ್ಲ. ಹಾರ್ಟ್ಗೆ ಹೋಗ್ಬೇಕಲ್ಲ, ಹಾರ್ಟ್ ಪಂಪ್ ಹೊರಗೆ ಪಂಪ್ ಮಾಡಬೇಕಂದ್ರೆ ಆವಾಗ ಲಂಗ್ಸಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಇದನ್ನು ಅಕ್ಯೂಟ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅಕ್ಯೂಟ್ ಹಾರ್ಟ್ ಅಂದರೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹಾರ್ಟ್ ವೀಕ್ ಆಗಿ ಹಾರ್ಟ್ ಸರಿ ಕೆಲಸ ಮಾಡಿಲ್ಲ ಅಂದರೆ ಲಂಗ್ಸಲ್ಲಿ ನೀರು ತುಂಬಿಕೊಳ್ಳುತ್ತೆ, ಆಗ ಉಸಿರಾಟ ತೊಂದರೆ ಬಂದ್ಬಿಡುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಅದನ್ನು ಅಕ್ಯೂಟ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಹಾರ್ಟ್ ಫೇಲ್ಯೂರ್, ಹಾರ್ಟ್ ಕೈಲಿ ಅಪ್ರಾಪ್ರಿಯೇಟಾಗಿ ಕೆಲಸ ಮಾಡೋಕ್ಕಾಗದಿರೋದನ್ನು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಕ್ರಾನಿಕ್ ಹಾರ್ಟ್ ಫೇಲ್ಯೂರ್ ಅಂದರೆ ಪೇಷಂಟು ಎಲ್ಲ ಚೆನ್ನಾಗಿ ಬೇರೆ ಬೇರೆ ಕಾಯಿಲೆಗಳಿಂದ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ವಾಲ್ವ್ ಕಾಯಿಲೆ ಆಗಿರ್ಬೋದು, ಹೃದಯ ಬಡಿತ ಕಾಯಿಲೆ ಆಗಿ ಯಾವುದೇ ಕಾಯಿಲೆ ಆದರೂ ಕೂಡ ಕೊನೆಗೆ ಏನಾಗುತ್ತೆ ಅಂದರೆ ಹಾರ್ಟಿನ ಕಾರ್ಯವೈಖರಿ ಹಾಳಾಗ್ಬಿಡುತ್ತೆ. ಆ ಕಾರ್ಯವೈಖರಿ ಮಾಡೋಕ್ಕೆ ಬರಲ್ಲ. ಆವಾಗ ಹಾರ್ಟ್ ಯಾವಾಗ ತನ್ನ ಶಿಸ್ತುಬದ್ಧವಾಗಿ ಕೆಲಸ ಮಾಡೋದು ತಪ್ಪೋಗ್ಬಿಟ್ಟು ಹಾರ್ಟ್ ಸರಿ ಕೆಲಸ ಮಾಡಲ್ವೋ ಆವಾಗ ಅದನ್ನು ಹಾರ್ಟ್ ಫೇಲ್ಯೂರ್ ಅಂತೀವಿ. ಆಗ ಮನುಷ್ಯನಿಗೆ ವಿಪರೀತ ಸುಸ್ತು, ವಿಪರೀತ ಉಪ್ಸ, ಓಡಾಡೋಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ, ಏನು ಕೆಲಸ ಮಾಡಿದ್ರು ಎದೆನೋ ಬರೋದು, ಉಪ್ಸ ಬರೋದು, ಸುಸ್ತಾಗೋದು, ಇವೆಲ್ಲ ತೊಂದರೆಗಳು ಬರೋದನ್ನು ಹಾರ್ಟ್ ಫೇಲ್ಯೂರ್ ಅಂತೀವಿ. ಹಾರ್ಟ್ ಫೇಲ್ಯೂರ್ ಅಂದರೆ ಇಟ್ಸ್ಲಿಕ್ಕೆ ಕೊನೆ ಸ್ಟೇಜು. ಎಲ್ಲ ಕಾಯಿಲೆಗಳಿಂದನೂ ಹಾರ್ಟ್ಗೆ ಎಫೆಕ್ಟ್ ಆಗಿ ಹಾರ್ಟ್ ಸರಿ ಕೆಲಸ ಮಾಡೋದನ್ನು ಹಾರ್ಟ್ ಫೇಲ್ಯೂರ್ ಅಂತೀವಿ. ಹಾರ್ಟ್ ಅಟ್ಯಾಕ್ ಅನ್ನೋದು ಅಕ್ಯೂಟ್ ಕೇಸ್. ಅದು ಹಾರ್ಟ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಹಾರ್ಟಿಗೆ ಬರೋ ತೊಂದರೆನೇ ಹಾರ್ಟ್ ಅಟ್ಯಾಕ್ ಅಂತೀವಿ. ಇದು ಎರಡರ ವ್ಯತ್ಯಾಸ. ಈಗ ಹಾರ್ಟಿಂದ ರಕ್ತ ಶುದ್ಧೀಕರಣ ಆಗೋಕ್ಕೋಸ್ಕರ ಶ್ವಾಸಕೋಶಕ್ಕೆ ಹೋಗಬೇಕು. ಶ್ವಾಸಕೋಶದಲ್ಲಿರ್ತಕ್ಕಂಥ ಆಕ್ಸಿಜನ್ನ ತುಂಬಿಕೊಂಡು ಪುನಃ ಹಾರ್ಟಿಗೆ ಬರಬೇಕು. ಈಗ ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆ ಆದರೆ, ಶ್ವಾಸಕೋಶದಲ್ಲಿ ಆಕ್ಸಿಜನ್ ಇಟ್ಕೊಳ್ಳೋಕ್ಕೆ ತೊಂದರೆ ಆದರೆ ಅದರಿಂದ ಹೃದಯಕ್ಕೂ ತೊಂದರೆ ಆಗುತ್ತಲ್ವ? ಹೌದು. ಫಾರ್ ಎಕ್ಸಾಂಪಲ್ ಶ್ವಾಸಕೋಶದ ರಕ್ತನಾಳ ಹೋಗುತ್ತಲ್ಲ, ಅವು ಬ್ಲಾಕ್ ಆಗ್ಬಿಟ್ರೆ ಪಲ್ಮೋನರಿ ಎಂಬೋಲಿಸಮ್ ಅಂತ ಆಗುತ್ತೆ. ಬ್ಲಾಕ್ ಆಗ್ಬಿಟ್ರೆ ಬ್ಲಡ್ ಒಳಗಡೆ ಹೋಗಲ್ಲ, ಬ್ಲಡ್ ಹೊರಗೆ ಬರಲ್ಲ, ಹಾರ್ಟಿಗೆ ಬ್ಲಡ್ಡೇ ಬರಲ್ಲ. ಈ ರೈಟ್ ಸೈಡ್ ಒಂದೇ ಆರ್ಟರಿಲಿ ತಗೊಂಡು ಬರುತ್ತಾ? ಹೇಗೆ? ಮಲ್ಟಿಪಲ್ ಬ್ರಾಂಚಸ್, ಈ ಸರಕ್ಕೆ ಮಲ್ಟಿಪಲ್ ಮೆಶ್. ಅದು ಮೆಶ್. ಬ್ಲಡ್ ಹಿಂಗೆ ಹೋಗುತ್ತೆ, ಆ ಮೆಶ್ ಒಳಗೆ ಎಂಟರ್ ಆಗುತ್ತೆ, ಆಕ್ಸಿಜನ್ ಟ್ರಾನ್ಸ್ಫರ್ ಆಗುತ್ತೆ, ಆ ಮೆಶ್ಶಿಂದ ಮತ್ತೆ ಮತ್ತೊಂದು ರಕ್ತನಾಳ ಬಂದ್ಬಿಡುತ್ತೆ. ರೈಟ್ ಸೈಡು ಲೆಫ್ಟ್ ಸೈಡು, ಇದು ರೈಟು ಇದು ಲೆಫ್ಟು. ಬ್ಲಡ್ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ. ಈ ಪಲ್ಮೋನರಿ ಎಂಬೋಲಿಸಮ್ಮು ಅಥವಾ ಲಂಗ್ಸ್ ಕಾಯಿಲೆ ಇದ್ದಾಗ ಈ ರಕ್ತನಾಳ ಕಾಯಿಲೆ ಬಂದ್ಬಿಡುತ್ತೆ, ಮೆಶ್ ಕಾಯಿಲೆ ಬಂದ್ಬಿಡುತ್ತೆ. ಆವಾಗ ಈ ಬಲಗಡೆಯಲ್ಲಿ ಬ್ಲಡ್ ಒಳಗಡೆ ಹೋಗೋದೇ ಇಲ್ಲ.
ಎಲ್ಲ ಅಲ್ಲೇ ನಿಂತ್ಕೊಳ್ಳುತ್ತೆ, ಅದು ತೊಗೊಳಕ್ಕಾಗಲ್ಲ. ಬ್ಲಡ್ ವಾಪಸ್ ಹಾರ್ಟಿಗೆ ಬರಲ್ಲ. ಅವಾಗ ಏನಾಗುತ್ತೆ ಅಂದರೆ ಹಾರ್ಟ್ ಫೇಲ್ಯೂರ್, ಹಾರ್ಟಲ್ಲಿ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಇಂಡೈರೆಕ್ಟ್ಲಿ ಹಾರ್ಟ್ ವಿಲ್ ಗೆಟ್ ಅಫೆಕ್ಟೆಡ್. ಅದನ್ನು ಇಂಗ್ಲೀಷಲ್ಲಿ ಕಾರ್ಪಲ್ಮೊನೈಲ್. ಕಾರ್ಪಲ್ಮೊನೈಲ್ ಅಂದರೆ ಲಂಗ್ಸ್ ಕಾಯಿಲೆಯಿಂದ ಬರುವಂಥ ಹಾರ್ಟ್ ಕಾಯಿಲೆನ ಕಾರ್ಪಲ್ಮೊನೈಲ್ ಅಂತ ಕರಿತೀವಿ. ಈಗ ರಕ್ತನಾಳಗಳಿಂದ ಹೃದಯಕ್ಕೆ ರಕ್ತ ಹೋಗುತ್ತೆ ಅಂತ ಹೇಳಿದ್ರಿ, ಮತ್ತು ಹೃದಯದಿಂದ ರಕ್ತನಾಳದ ಮೂಲಕ ಬೇರೆ ಕಡೆ ಹೋಗುತ್ತೆ ಅಂತ ಹೇಳಿದ್ರಿ. ಈಗ ಎಷ್ಟು ರಕ್ತನಾಳಗಳಿಂದ ಹೃದಯದ ಒಳಕ್ಕೆ ರಕ್ತ ಹೋಗುತ್ತೆ? ಒಂದ ಎರಡ? ಹೃದಯದ ಕೆಲವು ಕಾನ್ಸೆಪ್ಟ್ ಇದು ಸ್ವಲ್ಪ ಕಷ್ಟ ಬಿಡಿಸಿ ಹೇಳ್ತೀನಿ ನಾನು. ಹೃದಯದ ಒಳಗಡೆ ಹೋಗೋದು ರಕ್ತನಾಳ ಅಂತ ಅನ್ಬೇಡಿ. ರಕ್ತನಾಳ ಅಂದರೆ ನಾವು ಮಾತಾಡೋದು ಹೃದಯದ ಮೇಲೆ ರಕ್ತನಾಳ ಅಂತ ಹೇಳ್ತೀವಿ. ಅವನ್ನ ಕೊರೋನರಿ ಆರ್ಟ್ರೀಸ್. ಸೊ ನಾನು ಹೇಳಿದೆ ಮುಷ್ಟಿಗಾತ ಹಾರ್ಟ್ ಮೇಲೆ 3 ರಕ್ತನಾಳ. ಇದು ರಕ್ತನಾಳದಲ್ಲಿ ಇದರಿಂದ ಬ್ಲಡ್ಡು ಬರೀ ಹಾರ್ಟ್ ಮಸಲ್ಗೆ ಅಷ್ಟೇ ಹೋಗುತ್ತೆ, ಹಾರ್ಟ್ ಒಳಗಡೆ ಹೋಗಲ್ಲ, ಕ್ಯಾವಿಟಿಗೆ ಹೋಗಲ್ಲ. ಬರೀ ಮಸಲ್ಗೆ ಮಾತ್ರ ಹಾರ್ಟ್ ಸಪ್ಲೈ. ಇದು ಹಾರ್ಟ್ ಇರುವಂಥ ಕ್ಯಾವಿಟಿ ಮಸಲ್ಸ್ ಮಾತ್ರ ಇದು ಈ ಬ್ಲಡ್ ಸಪ್ಲೈ. ಹಾರ್ಟ್ ಒಳಗಡೆ ಬ್ಲಡ್ ಇದ್ರೂ ಕೂಡ ಅದರಿಂದ ಬ್ಲಡ್ ಹಾರ್ಟ್ಗೆ ಎಂಟ್ರ್ ಆಗಲ್ಲ. ಹಾರ್ಟ್ ಅಷ್ಟು ಗೋತ್ವಿ ಸ್ಪೆಷಲ್ ಆರ್ಟ್ರೀಸ್ ಇನ್ಸೈಡ್. ಅರ್ಥ ಆಗ್ತಿದೆಯಾ? ಮಸಲ್ಸ್ ಒಳಗಡೆಯಿಂದ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿಂದ ಈ ಮೇಲುಗಳ ಆರ್ಟ್ರಿಯಿಂದ ಮಸಲ್ಸ್ ಸಪ್ಲೈ ಆಗುತ್ತೆ. ಆದರೆ ಸರ್ಕ್ಯುಲೇಷನ್ ಮಾಡೋಕೆ ಬರುವಂಥ ಬ್ಲಡ್ ಒಳಗೆ ಬರುತ್ತಲ್ಲ, ಅದು ಪಲ್ಮನರಿ ವೇನ್ಸ್ ಅಂತೀವಿ. ಪಲ್ಮನರಿ ವೇನ್ಸ್ 4 ವೇನ್ಸ್ ಇರುತ್ತೆ. ಅದರಿಂದ ಬ್ಲಡ್ಡು ಹಾರ್ಟ್ ಒಳಗಡೆ ಬ್ಲಡ್ ಬರುತ್ತೆ. ಆಕ್ಸಿಜನೇಟೆಡ್. ಅದು ಲೆಫ್ಟ್ ಎಟ್ರಿಯಮ್ ಬರುತ್ತೆ. ಲೆಫ್ಟ್ ಎಟ್ರಿಯಮಿಂದ ಲೆಫ್ಟ್ ವೆಂಟಿಕಲ್ ಬರುತ್ತೆ. ಲೆಫ್ಟ್ ವೆಂಟಿಕಲಿಂದ ಹಾರ್ಟ್ ಪಂಪ್ ಮಾಡಿದ ತಕ್ಷಣ ಎಲ್ಲ ಅಯೋಟಾಗೆ ಹೋಗುತ್ತೆ. ಅಯೋಟದಲ್ಲಿರೋ ಬ್ರಾಂಚಿಂದ ಮತ್ತೆ ಹಾರ್ಟ್ ಸರ್ಕ್ಯುಲೇಷನ್ ಅಲ್ಲಿಂದ ಬರುತ್ತೆ. ಸೊ ಹಾರ್ಟ್ ಎಷ್ಟು ಪಂಪ್ ಇಟ್ಸ್ ಓನ್ ಬ್ಲಡ್. ಹಾರ್ಟ್ ಸರಿ ಪಂಪ್ ಮಾಡಿದ್ರೆ ಅದಕ್ಕೂ ಸರ್ಕ್ಯುಲೇಷನ್ ಸರಿ ಆಗಲ್ಲ. ಹೌದು. ಸೊ ಹಾರ್ಟ್ ಪಂಪ್ ಮಾಡಿದ ಬ್ಲಡ್ಡೇ ಹಾರ್ಟ್ ರಕ್ತನಾಳಕ್ಕೆ ವಾಪಸ್ ಸರ್ಕೊಂಡ್ಬಂದು ಸಪ್ಲೈ ಮಾಡುತ್ತೆ ಬ್ಲಡ್. ಅರ್ಥ ಆಯ್ತಲ್ಲ? ಗೊತ್ತಾಯ್ತು. ಈಗ ಕರೋನಾ ಸಮಯದಲ್ಲಿ ಕಳೆದ 2 ವರ್ಷದಿಂದ ಹೃದಯ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಸುದ್ದಿ ಇದೆ. ಅದು ಕೊರೋನಾದಿಂದ ಹೃದಯಕ್ಕೆ ಏನಾದರೂ ತೊಂದರೆ ಆಗಿದೆಯಾ, ಅಥವಾ ಶ್ವಾಸಕೋಶಕ್ಕೆ ಹೆಚ್ಚು ತೊಂದರೆ ಆಗಿದೆಯಾ, ಹೇಗೆ? ಇದು ಆ್ಯಕ್ಚುಲಿ ಬಹಳ ದೊಡ್ಡ ಪ್ರಶ್ನೆ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊರೋನಾ ಕಾಯಿಲೆಯಿಂದ ಹಾರ್ಟ್ಗೆ ಯಾವ ಥರ ಅಫೆಕ್ಟ್ ಆಗುತ್ತೆ ಅಂತ ನಾನು ಎಲ್ಲ ವಿವರಿಸಬೇಕಾಗತ್ತೆ. ಸಿಂಪಲಾಗಿ ಹೇಳ್ತೀನಿ. ಕೊರೋನಾ ಟೈಮಲ್ಲಿ ಕೊರೋನಾ ಕಾಯಿಲೆಯಿಂದನೇ ಚೆನ್ನಾಗಿರೋ ಮನುಷ್ಯನಿಗೆ ಹಾರ್ಟ್ ಕಾಯಿಲೆ ಬರ್ಬೋದು. ಅದನ್ನು ಕಾಲ್ಡಸೆ ಮಯೋಕಾರ್ಡೈಟಿಸ್. ಅಂದರೆ ಕೊರೋನಾದಿಂದನೇ ಹಾರ್ಟ್ ಡೈರೆಕ್ಟ್ ಅಫೆಕ್ಟ್ ಆದರೆ ಮಯೋಕಾರ್ಡೈಟಿಸ್ ಅಂತ ಹೇಳ್ತೀವಿ. ಇನ್ನೊಂದು ಕೊರೋನಾದಿಂದ ರಕ್ತ ಹೆಪ್ಪುಕಟ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಅದರಿಂದ ರಕ್ತನಾಳದೊಳಗಡೆ ರಕ್ತ ಹೆಪ್ಪುಕಟ್ಕೊಂಡು ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು. ಓಕೆ. ಮತ್ತು ಕೊರೋನಾದಿಂದ ರಕ್ತ ಹೆಪ್ಪುಕಟ್ಕೊಂಡು ಕಾಲಲ್ಲಿ ಹೆಪ್ಪುಕಟ್ಕೊಂಡು ಅದು ರಕ್ತನಾಳಕ್ಕೆ ಹೋಗಿ ಪಲ್ಮನರಿ ಎಂಬೋಲಿಸಮ್ ಕೂಡ ಆಗ್ಬೋದು. ಸರಿ. ಇದು ಅನದರ್ ಸ್ಪೆಕ್ಟ್ರಮ್ ಆಫ್ ದ ಯಾವ ಥರ ಕೊರೋನಾದಿಂದ ಇದೆಲ್ಲ ಆಗುತ್ತೆ ಅಂತ. ಈ ಪಲ್ಮನರಿ ಎಂಬೋಲಿಸಮು, ಹಾರ್ಟ್ ಅಟ್ಯಾಕು ಮತ್ತು ಮಯೋಕಾರ್ಡೈಟಿಸು ಇವೆಲ್ಲ ಆಗೋದ್ರಿಂದ ಕೊರೋನಾ ಬಂದ ವ್ಯಕ್ತಿಗಳಿಗೆ ಈ ಸಾವು ನೋವು ಆಗೋ ಚಾನ್ಸಸ್ ಈ ಥರ, ಅಂದರೆ ಸಿವಿಯರ್ ಫಾರ್ಮ್ ಆಫ್ ಕೊರೋನಾ ಅಂತ ಹೇಳ್ತೀವಲ್ಲ, ಒಂದು 10% ಜನಕ್ಕೆ ಸಿವಿಯರ್ ಫಾರ್ಮ್ ಆಫ್ ಕೊರೋನಾ ಬಂತು, ಸೀರಿಯಸ್ ಆಗ್ಬಿಟ್ರು ಅಂದರೆ ಈ ಥರ ತೊಂದರೆಗಳಾಗಿ ಪ್ರಾಣಕ್ಕೆ ಅಪಾಯ ಆಗೋದು. ಈ ಥರ ಆಗೋ ಚಾನ್ಸಸ್ಸು ಹಾರ್ಟ್ ಕಾಯಿಲೆ ಇರೋರಿಗೆ ಇನ್ನೂ ಜಾಸ್ತಿ. ರಿಸ್ಕ್ ಇಸ್ ಮೋರ್. ಅರ್ಥ ಆಯ್ತಾ? ಸೊ ಈ ಥರ ಕೊರೋನಾ ಪೇಷಂಟ್ಸ್ಗೆ ಹಾರ್ಟ್ ಕಾಯಿಲೆಗಳು ಬರ್ಬೋದು. ಆದರೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕೊರೋನಾ ಬಂದ್ರಿಂದ ಹಾರ್ಟ್ ಕಾಯಿಲೆ ಜಾಸ್ತಿ ಆಗಿದೆಯಾ? ಇದು ಒಂಥರ ವಿಚಿತ್ರ ಕ್ವಶನ್ ಆದರೂ ಕೂಡ ಇದು ಅಷ್ಟೇ ಸತ್ಯ. ಏನಾಗಿದೆ ಅಂದರೆ ಕೊರೋನಾ ಬಂದಮೇಲೆ ಜನಗಳು ಯಾರೂ ಹೊರಗಡೆ ಹೋಗಲ್ಲ, ವಾಕಿಂಗ್ ಹೋಗಲ್ಲ. ಯಾರೇ ಕೇಳಿ ನನ್ನ ಪೇಷಂಟ್ಸು ಕಳೆದ 2 ವರ್ಷದಿಂದ ವಾಕಿಂಗ್ ಹೋಗ್ತಿ ಇಲ್ಲ ಸರ್, ಯಾಕೆಂದರೆ ಕೊರೋನಾ ಸರ್, ಹೊರಗಡೆ ಹೋಗಿ ಭಯ ಸರ್ ಅಂತ. ಸೊ ಎಲ್ಲರೂ ಕೂಡ ಏನು ಮಾಡಿಬಿಟ್ಟಿದ್ದಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸೊ ಮನೇಲಿದ್ದ ತಕ್ಷಣ ನೀವು ಒಂದೇ ಕಡೆ ಕೂತ್ಕೋಬೇಕು ಅಂತ ಎಲ್ಲೂ ಬರ್ದಿಲ್ಲ. ಯೋಗ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಟ್ರೆಡ್ಮಿಲ್ ಮಾಡ್ಬೋದು, ಸೈಕಲ್ ಮಾಡ್ಬೋದು, ಯಾವುದೂ ಮಾಡಲ್ಲ. ಏನಾಗಿದೆ ಅಂದರೆ ನನ್ನ ಎಲ್ಲ ಹಾರ್ಟ್ ಪೇಷಂಟ್ಸ್ಗಳದ್ದು ಈ ಕೊರೋನಾ ಬಂದು 2 ವರ್ಷದಲ್ಲಿ ಎಲ್ಲರೂ ಮಿನಿಮಮ್ 5ರಿಂದ 10 kg ವೆಯ್ಟ್ ಜಾಸ್ತಿ ಆಗಿದ್ದಾರೆ. ಎಲ್ಲರದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಎಲ್ಲರದ್ದು ಶುಗರ್ ಜಾಸ್ತಿ ಆಗಿದೆ, ಎಲ್ಲರದ್ದು ಹಾರ್ಟ್ ಕಾಯಿಲೆನೇ ಜಾಸ್ತಿ ಆಗಿದೆ. ಬಿಕಾಸ್ ಯಾರೂ ಏನು ಆ್ಯಕ್ಟಿವಿಟೀಸೇ ಮಾಡಲ್ಲ. ಇನ್ನೊಂದು ಅಂದರೆ ಕೆಲವರು ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಕೊರೋನಾ ಬಂದ್ಬಿಡುತ್ತೆ ಅನ್ನೋದು ಹಾರ್ಟ್ ಜನ ಇರ್ತಾರಲ್ಲ ಅಲ್ಲಿ ಹಾರ್ಟ್ ಚೆಕಪ್ ಮಾಡಿಸ್ಕೊಳ್ಳಲ್ಲ. ಹೀಗಾಗಿ ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗಿ ಮನೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಜನ ಮನೇಲೇ ತಿರ್ಕೋತಾ ಇದ್ದಾರೆ. ಸುಮಾರು ಜನ ಬ್ರಾಡ್ ಡೆಡ್ ಟು ದ ಹಾಸ್ಪಿಟ್ಲ್, ಲೇಟಾಗಿ ಬರ್ತಾರೆ ಹಾಸ್ಪಿಟ್ಲಿಗೆ. ಸುಮಾರು ಜನ ಹಾಸ್ಪಿಟ್ಲ್ ಬಂದರೂ ಕೂಡ ಕಾಯಿಲೆ ತುಂಬಾ ಪ್ರೋಗ್ರೆಸ್ ಆಗ್ಬಿಟ್ಟಿರುತ್ತೆ. ಇವೆಲ್ಲ ಹೊಸ್ದಾಗಿ ಬರ್ತಿರೋದು. ಅದಲ್ಲದೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಕೊರೋನಾ ಬಂದಾದ್ರಿಂದ ಎಲ್ಲರೂ ಊಟದಲ್ಲಿ ತುಂಬಾ ಜಾಸ್ತಿ ಆಯಿಲ್ ಫುಡ್ಡು, ನಾನ್ ವೆಜ್ ಫುಡ್ಡು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಆಹಾರ ಪದ್ಧತಿಗಳು ತುಂಬಾ ವ್ಯತ್ಯಾಸಗಳಾಗ್ಬಿಟ್ಟಿದೆ. ವೆಯ್ಟ್ ಜಾಸ್ತಿ ಆಗ್ತಾಯಿದೆ. ಇವೆಲ್ಲ ಸೇರಿಕೊಂಡು ಹಾರ್ಟ್ ಅಟ್ಯಾಕ್ ಸಂಭವಗಳು ಜಾಸ್ತಿ ಆಗಿದೆ. ಕೊರೋನಾ ಡೈರೆಕ್ಟ್ ಎಫೆಕ್ಟ್ಗಿಂತಲೂ ಕೂಡ ಈ ಇಂಡೈರೆಕ್ಟ್ ಎಫೆಕ್ಟ್ ತುಂಬ ಜಾಸ್ತಿ. ನಮಗೆ ಡೈರೆಕ್ಟ್ ಎಫೆಕ್ಟು ವೆರಿ ಸ್ಮಾಲ್. ಈಗ ಹೊಸ ವೇವ್, 3rd ವೇವಲ್ಲಂತೂ ಹಾರ್ಟ್ ಕಾಯಿಲೆಗಳು ತುಂಬಾ ಏನು ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ ನಮಗೆ, ಮಾಮೂಲಿಯಾಗೇ ಇದೆ. ಬಟ್ ಈ ಇಂಡೈರೆಕ್ಟ್ ಎಫೆಕ್ಟ್ ಇದೆಯಲ್ಲ,
ಹೊರಗಡೆ ಹೋಗದಿರೋದು, ವಾಕಿಂಗ್ ಮಾಡದಿರೋದು, ಒಂದೇ ಕಡೆ ಕೂತ್ಕೊಂಡು ಊಟ ಚೆನ್ನಾಗಿ ಮಾಡೋದು, ಇವೆಲ್ಲ ಸೇರಿಕೊಂಡು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಬಿಟ್ಬಿಟ್ಟಿರೋದು, ಇವೆಲ್ಲ ಸೇರಿಕೊಂಡು ಹಾರ್ಟ್ ಕಾಯಿಲೆಯಿಂದ ಸಾವು ನೋವುಗಳು ಜಾಸ್ತಿ ಆಗ್ತಾಯಿದೆ. ಕೊರೋನಾಯಿಂದ ಬಾಯಿ ರುಚಿ ಜಾಸ್ತಿ ಆಗಿದೆ, ಬಾಯಿ ರುಚಿ ಜಾಸ್ತಿ ಆಗಿದೆ, ಒಬೆಸಿಟಿ ಜಾಸ್ತಿ ಆಗಿದೆ. ಎಲ್ಲ ನಮ್ಗೆ ನಗು ಬರುತ್ತೆ. ಅವ್ರು ಯಾರು ಹೇಳಿದ್ರೆ ಮದುವೆ ಆಗ್ಬಿಡ್ತೀರಿ, ವಾಕಿಂಗ್ ಇಲ್ಲ ತಕ್ಷಣ ಕೊರೋನಾ ಅಂತಾರೆ. ತಾವು ಇನ್ನೊಂದು ಮಾತು ಹೇಳಿದ್ರಿ, ಕಾಲಿಂದ ಅಥವಾ ಬೇರೆ ಕಡೆಯಿಂದ ತೊಂದರೆ ಆಗುತ್ತೆ ಹಾರ್ಟಿಗೆ ಅಂತ ಹೇಳಿದ್ರಿ, ಕೊರೋನಾದಿಂದ ಆಗುತ್ತೆ ಅಂತ. ಅದಕ್ಕೆ ಪಲ್ಮನರಿ ಎಂಬಾಲಿಸಮ್ ಅಂತ ಕೂಡ ಹೇಳಿದ್ರಿ. ಹಾಗಾದರೆ ಏನು ಪಲ್ಮನರಿ ಎಂಬಾಲಿಸಮ್ ಅಂದರೆ? ಪಲ್ಮನರಿ ಎಂಬೋಲಿಸಮ್ ಅಂದರೆ ನಾನು ನಿಮಗೆ ಫಸ್ಟ್ ಟೈಮ್ ಮಾತಾಡಿದಾಗ ಸರ್ಕ್ಯುಲೇಷನ್ ಬಗ್ಗೆ ಮಾತಾಡುವಾಗ ನಮ್ಮ ದೇಹದ ಎಲ್ಲ ಬ್ಲಡ್ಡು ವಾಪಸ್ಸು ವೆಯ್ನ್ಸ್ ಮುಖಾಂತರ, ದೊಡ್ಡ ವೆಯ್ನ್ ಇನ್ಫ್ಯೂರ್ನ ಕೆವಾ ಅಂತ ಒಂದು ವೆಯ್ನು, ಅದ್ರ ಮುಖಾಂತರ ರೈಟ್ ಹಾರ್ಟ್ಗೆ ಹೋಗುತ್ತೆ. ಎಲ್ಲ ಇಂಪ್ಯೂರ್ ಬ್ಲಡ್ ಅಂತೀವಿ. ಇಂಪ್ಯೂರ್ ಬ್ಲಡ್ ಅಂದರೆ ಆಕ್ಸಿಜನ್ ಎಲ್ಲ ತೊಗೊಂಡಾದ ತಕ್ಷಣ ಆ ಬ್ಲಡ್ಡಲ್ಲಿ ಆಕ್ಸಿಜನ್ ಕಡಿಮೆ ಆದ ತಕ್ಷಣ ಅದನ್ನು ಇಂಪ್ಯೂರ್ ಬ್ಲಡ್ ಅಂತೀವಿ. ಅದು ವೀನಸ್ ಸರ್ಕ್ಯುಲೇಷನ್ ಎಂಟ್ರ್ ಆಗಿ ಅದು ಇನ್ಫೀರಿಯರ್ ವೆನಾ ಕೆವಾದಲ್ಲಿ ಅದ್ರ ಮುಖಾಂತರ ರೈಟ್ ಹಾರ್ಟ್ಗೆ ಹೋಗುತ್ತೆ. ಈ ಬ್ಲಡ್ ವೀನಸ್ ಬ್ಲಡ್ ಬರುತ್ತಲ್ಲ ಸರ್ಕ್ಯುಲೇಷನ್ನು, ಅದನ್ನು ವೆಯ್ನ್ಸ್ ಅಂತೀವಿ. ಕಾಲಿಂದ ಎಲ್ಲ ಕಡೆನೂ ಅದು ಆರ್ಟರಿಯಿಂದ ಸಪ್ಲೈ ಆಗುತ್ತೆ, ವೆಯ್ನ್ಸಿಂದ ವಾಪಸ್ ಹೋಗುತ್ತೆ. ರೈಟ್. ಈ ವೆಯ್ನ್ಸಲ್ಲಿ ಪ್ರೆಷರ್ಸ್ ತುಂಬ ಕಡಿಮೆ ಇರುತ್ತೆ, ಅಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಕೊರೋನಾ ಬಂದಾಗ ಈ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಕಾಲಲ್ಲಿ ಅಥವಾ ತೊಡೆನಲ್ಲಿರುವಂಥ ಮೇಯ್ನ್ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ. ಈ ಬ್ಲಡ್ ಕ್ಲಾಟ್ ಆಗಿದ್ದೇನಾಗುತ್ತೆ, ಕ್ರಮೇಣ ಅದು ಮೂವ್ ಆಗ್ತಾ ಬರುತ್ತೆ, ಕ್ಲಾಟ್ ಆಗ್ಬಿಟ್ಟು ಸರ್ಕ್ಯುಲೇಷನಲ್ಲಿ ಮೂವ್ ಆಗ್ತಾ ಬಂದು ಅದು ಬಲಗಡೆ ಹಾರ್ಟ್ಗೆ ಹೋಗ್ಬಿಟ್ಟು ಅದ್ರ ಮುಖಾಂತರ ಲಂಗ್ಸ್ ರಕ್ತನಾಳಕ್ಕೆ ಕೂತ್ಕೊಂಡ್ರೆ ಅದನ್ನು ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಇದೇನಾದರೂ ಮ್ಯಾಸಿವ್ ಎಂಬೋಲಿಸಮ್ ಆದರೆ 2 ರಕ್ತನಾಳ ಪೂರ್ತಿ ಮುಚ್ಚೋಗುತ್ತೆ. ಪೇಷಂಟ್ ವಿಲ್ ಡೈ ಇನ್ಸ್ಟಂಟೇನಿಯಸ್ಲಿ. ಸೊ ಇಫ್ ದ ಸ್ಮಾಲ್ ಬ್ಲಾಕ್ ಆಗಿತ್ತು ಅಂದರೆ ಇಂಜೆಕ್ಷನ್ ಕೊಟ್ಟು ಡಿಸಾಲ್ವ್ ಮಾಡಿ ಅದನ್ನು ಓಪನ್ ಮಾಡ್ತೀವಿ. ಮೇಜರ್ ಬ್ಲಾಕ್ ಆಗಿದ್ದು ಕೂಡ ಹಾಸ್ಪಿಟಲ್ ಬಂದರೆ ಅದಕ್ಕೆ ಥ್ರೋಂಬೋಲೈಟಿಕ್ ಏಜೆಂಟ್ ಅಂತ ಕೊಟ್ಟು ಅದನ್ನು ಡಿಸಾಲ್ವ್ ಮಾಡಿಬಿಡ್ತೀವಿ ಕ್ಲಾಟ್ನ. ಸೊ ಈ ಥರ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಈ ಟ್ರೀಟ್ಮೆಂಟ್ ಕೊಟ್ಟರೆ ಬದುಕೊಂಡ್ಬಿಡ್ತಾರೆ ಚೆನ್ನಾಗಿ. ಕ್ಲಾಟ್ ಏನು ಸಣ್ಣದಿರುತ್ತಾ, ಉದ್ದುದ್ದ ಇರುತ್ತಾ, ಹೇಗೆ ಅದು? ವೆಯ್ನ್ಸ್ ಹಿಂಗಿಂಗ್ ಮೆಜಾರಿಟಿ ಉದ್ದುದ್ದ ಇರುತ್ತೆ. ಅದು ಉದ್ದುದ್ದ ಇರುತ್ತಾ? ಅಂದರೆ ವೆಯ್ನ್ಸ್ ಹೆಂಗಿರುತ್ತೋ ಹಾಗೆ ಇರುತ್ತೆ. ವೆಯ್ನ್ ಶೇಪ್ ಅದು ಮಧ್ಯೆ ಕಟ್ಟಾಗಿರುತ್ತೆ, ಹಾಗಾಗಿರುತ್ತೆ. ಆ ಥರ ಪಲ್ಮನರಿ ಎಂಬಾಲಿಸಮ್ ತುಂಬ ಸೀರಿಯಸ್ ಇದದು, ಸೀರಿಯಸ್ ಕಂಡೀಷನ್ನು. ಬಟ್ ಟ್ರೀಟ್ಮೆಂಟ್ ಮಾಡೋದು ಚೆನ್ನಾಗಿ ಆಗ್ಬಿಡ್ತಾರೆ. ಅದಾದಮೇಲೆ ರಿಕವರಿ ಟೈಮಲ್ಲಿ ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 1 ವರ್ಷ ಮೆಡಿಸಿನ್ಸ್ ಹೋಗಬೇಕಾಗತ್ತೆ ಅವರು. ಮತ್ತು ಪಾರ್ಶ್ವವಾಯು ಮತ್ತು ಹೃದಯ ರೋಗಕ್ಕೆ ಏನು ಸಂಬಂಧ ಇದೆ? ಪಾರ್ಶ್ವವಾಯು ಬಂದವ್ರಿಗೆಲ್ಲ ಹೃದಯ ರೋಗ ಬರುತ್ತಾ ಅಥವಾ ಹೇಗೆ? ಇದಕ್ಕೆ 2 ಆಯಾಮಗಳಿದೆ. ಒಂದು ಪಾರ್ಶ್ವವಾಯು ಕೂಡ ರಕ್ತನಾಳದ ಕಾಯಿಲೆ ಮೊದಲನೇದು. ಬ್ರೈನ್ ರಕ್ತನಾಳ ಮುಚ್ಚೋದೆ ಅದನ್ನು ಪಾರ್ಶ್ವವಾಯು ಅಂತೀವಿ, ಅಥವಾ ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಬ್ರೈನ್ ಅಟ್ಯಾಕ್. ಅದೇ ಹೃದಯದ ರಕ್ತನಾಳ ಮುಚ್ಚೋದೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಸೊ ಬ್ರೈನ್ ಅಟ್ಯಾಕ್ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಬೋತ್ ಆದ ಸೇಮ್ ಇಥಿಯಾಲಜಿ, ರಕ್ತನಾಳದ ಕಾಯಿಲೆ. ಒಂದು ಅಂಕಿಅಂಶಗಳ ಪ್ರಕಾರ 50% ಸ್ಟ್ರೋಕ್ ಆಗಿರೋರಿಗೆ ಹಾರ್ಟ್ ರಕ್ತನಾಳದಲ್ಲೂ ಕಾಯಿಲೆ ಇರುತ್ತೆ ಅಂತ ಒಂದು ಅಂಶ. ಓಕೆ, ಕೆಲವು ಟೈಮಲ್ಲಿ ಹಾರ್ಟ್ ಕಾಯಿಲೆ ಆಗಿರೋರಿಗೆ, ಹಾರ್ಟ್ ಕಾಯಿಲೆ ಇದ್ದು ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ವೀಕ್ ಆಗಿರೋರಿಗೆ ಹಾರ್ಟ್ ಒಳಗಡೆ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಈ ಬ್ಲಡ್ ಹೊರಗೆ ಬಂತು ಅಂದರೆ ಕ್ಲಾಟ್ ಹೊರಗೆ ಬಂತು ಅಂದರೆ ಬ್ರೈನ್ ರಕ್ತನಾಳಕ್ಕೆ ಹೋಗಿ ಹಾಕ್ಕೊಂಡ್ರೆ ಸ್ಟ್ರೋಕ್ ಆಗ್ಬಿಡುತ್ತೆ. ಸೇಮ್ ಲೈಕ್ ಪಲ್ಮನರಿ ಎಂಬೋಲಿಸಮ್ ಮಾತಾಡಿದಂಗೆ ನಾವು. ಸೊ ಕೆಲವು ಟೈಮಲ್ಲಿ ಸ್ಟ್ರೋಕ್ ಆದಾಗ ನಾವು ಇಂಡೈರೆಕ್ಟಾಗಿ ಸರ್ಚ್ ಮಾಡೋಕ್ಕೋಲ್ಲ ಸ್ಟ್ರೋಕ್ ಏನಕ್ಕೆ ಆಯಿತು ಅಂದರೆ ಆಗ ಹಾರ್ಟ್ ಕಾಯಿಲೆ ಗೊತ್ತಾಗುತ್ತೆ. ಸೊ ಹಾರ್ಟ್ ಕಾಯಿಲೆ ಇದ್ದವ್ರಿಗೆ ಸ್ಟ್ರೋಕ್ ಆಗೋ ಸಂಭವಗಳು ಜಾಸ್ತಿ. ಸ್ಟ್ರೋಕ್ ಆಗೋರಿಗೆ ಹಾರ್ಟ್ ಕಾಯಿಲೆ ಜೊತೆಗೆ ಇರಬಹುದು. 2 ರಕ್ತನಾಳಗಳ ತೊಂದರೆನೇ. ಹೌದು. ಮತ್ತು ಕ್ಲಾಟಿಂಗ್ ಪ್ರಾಬ್ಲಮ್ಮೇ 2 ಕಡೆ. ಮತ್ತು ಇದಕ್ಕೆ ಆಹಾರ ನಿಯಮಗಳು ಹೇಗಿರಬೇಕು? ನಮ್ಮ ಇದು ಭಾಳ ದೀರ್ಘವಾದಂಥ ಮಾಹಿತಿ ಬೇಕಾಗುತ್ತೆ. ಯಾಕಂದರೆ ಆಹಾರನ ತುಂಬ ವೆರೈಟಿ ಇದೆ ನಮ್ಮಲ್ಲಿ. ಮತ್ತು ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಏನನ್ನು ತಿನ್ನಬೇಕು, ಇವೆಲ್ಲವೂ ಬರುತ್ತಲ್ಲ ಡಾಕ್ಟರ್ನವರೇ. ಸೊ ಅದಕ್ಕೆ ಆಹಾರದ ಬಗ್ಗೆ ಇದು ತುಂಬಾ ಮುಖ್ಯವಾದಂತಹ ನಮ್ಮ ಡಿಸ್ಕಷನ್ ಅಂತ ಹೇಳ್ಬೋದು. ಆಹಾರ ಪದ್ಧತಿಗಳೇ ಮೇನ್ ಪ್ರಾಬ್ಲಮ್ ಫಾರ್ ದ ಪ್ರೆಸೆಂಟ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿರೋದು. ನಮ್ಮ ಆಹಾರ ಪದ್ಧತಿಗೂ ನಮ್ಮ ಹಿರಿಯರ ಆಹಾರ ಪದ್ಧತಿಗೂ ಒಂದು ಸ್ವಲ್ಪ ಹೋಲಿಕೆ ಮಾಡಿ ನೋಡ್ಕೋಬೇಕಾಗುತ್ತೆ. ಏನಕ್ಕೆ ನಮ್ಮ ಹಿರಿಯರು, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ತುಂಬ 70, 80 ವರ್ಷ, 90 ವರ್ಷ ಯಾವುದೇ ರೀತಿ ಹಾರ್ಟ್ ಅಟ್ಯಾಕ್ ಇಲ್ಲದೆ ಆರಾಮಾಗಿ ಬದುಕಿದ್ರು. ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು, ಹೆವಿ ಕೆಲಸ ಮಾಡಿಕೊಂಡು ಚೆನ್ನಾಗಿರ್ತಾಯಿದ್ರು. ಈಗಿನ ಜನ್ರೇಷನಲ್ಲಿ 35 ವರ್ಷಕ್ಕೆ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಇದೆ. ಹಾರ್ಟ್ ಕಾಯಿಲೆಗಳು, ರಕ್ತನಾಳದ ಕಾಯಿಲೆಗಳು, ಕೊಲೆಸ್ಟ್ರಾಲು, ಶುಗರು, BP ಇವೆಲ್ಲ ಕಡಿಮೆ ವಯಸ್ಸಿಗೆ ಶುರುವಾಗ್ತಿದೆ. ಇದೆಲ್ಲ ಆಗೋದಕ್ಕೆ ಅಪಾರ್ಟ್ ಫ್ರಮ್ ದ ಜೆನೆಟಿಕ್ ಇದೆಲ್ಲ ಬಿಟ್ಟರೆ ಆಹಾರನೇ ಮೇಯ್ನ್ ಅಂತ ನಾವು ಕನ್ಕ್ಲೂಷನ್ ಮಾಡ್ಬೋದು. ಬಟ್ ನಿರ್ದಿಷ್ಟವಾಗಿ ಇದೇ ಕಾಯಿಲೆ ಇದರಿಂದನೇ ಬರುತ್ತೆ ಅಂತ ಯಾರೂ ಹೇಳೋಕ್ಕೆ ಬರೋಲ್ಲ. ಬಟ್ ಆಹಾರ ಈಸ್ ದ ಮೇಯ್ನ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಸೊ ಆಹಾರಗಳು ಅಂದರೆ ಈಗಿನ ಪ್ರೆಸೆಂಟ್ ಆಹಾರ ಪದ್ಧತಿ ಯಾವ ಥರ ಇದೆ ಅಂದರೆ ಹೈ ಫ್ಯಾಟ್ ಫುಡ್,
ಹೈ ಶುಗರ್, ಹೈ ಕಾರ್ಬೋಹೈಡ್ರೇಟ್ ಡಯಟ್, ಹೈ ಫ್ಯಾಟ್, ಹೈ ಕಾರ್ಬೋಹೈಡ್ರೇಟ್, ರಿಫೈನ್ಡ್ ಶುಗರ್ ಆ್ಯಂಡ್ ಫಿಸಿಕಲ್ ಜೊತೆಗೆ ಯು ಹ್ಯಾವ್ ಲಾಟ್ ಆಫ್ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್, ಲಾಟ್ ಆಫ್ ಆಲ್ ದಿಸ್ ಥಿಂಗ್ಸ್ ಆರ್ ಇನ್ ಈಚ್ ಫುಡ್. ಫಾರ್ ಎಕ್ಸಾಂಪಲ್ ನಿಮ್ಮ ಪಿಜ್ಜಾ ಬರ್ಗರ್ ತೊಗೊಂಡ್ರೆ ಅದರಲ್ಲಿ ಚೀಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ಮತ್ತು ಕೋಕಲ್ಲಿ ತೊಗೊಂಡು ಲಾಟ್ ಆಫ್ ಕೆಮಿಕಲ್ಸ್ ಇರುತ್ತೆ. ಇವೆಲ್ಲ ಸೇರಿಕೊಳ್ಳುತ್ತೆ ಫುಡ್ ಅಂದರೆ. ಇಟ್ಸ್ ನಾಟ್ ಒನ್ ಫುಡ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಒನ್ ಮೋರ್ ಥಿಂಗ್ ಆ್ಯಡಿಂಗ್ ಅಪ್ ಟು ದಿಸ್ ಈಸ್ ದ ಪೆಸ್ಟಿಸೈಡ್ಸ್. ದಿಸ್ ಪೆಸ್ಟಿಸೈಡ್ ಐ ವಾಂಟ್ ನಿಮ್ಗೆ ಮೆನ್ಷನ್ ಮಾಡಬೇಕು. ಯಾಕಂದರೆ ಸುಮಾರು ಕಾಯಿಲೆಗಳಿಗೆ ನಮಗೆ ಕಾರಣನೇ ಗೊತ್ತಾಗಲ್ಲ. ಅವನು ಎಷ್ಟೊಂದು ಜನ ಪೇಷಂಟ್ ಸ್ಮೋಕ್ ಮಾಡಲ್ಲ, ಕುಡಿಯಲ್ಲ, ರೈತ ಆಗಿರ್ತಾನೆ, ಆದರೂ ಕೂಡ ಅವನಿಗೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅವಾಗ ನೋಡೋಕ್ಕೆ ಹೋದರೆ ಮೋಸ್ಟ್ಲಿ ಪೆಸ್ಟಿಸೈಡ್ಸ್ ಇಸ್ ದ ಒನ್ ಆಫ್ ದ ಥಿಂಗ್. ಬಿಕಾಸ್ ನಮ್ಮ ದೇಶದಲ್ಲಿ ಪೆಸ್ಟಿಸೈಡ್ಸ್ ರೆಗ್ಯುಲೇಷನ್ ಇಲ್ಲ. ಎಷ್ಟು ಹೊಡಿಬೇಕು ಒಬ್ಬ ಮನುಷ್ಯ, ಇಷ್ಟು ಕಾನೂನಿಲ್ಲ, ಸರಿಯಾಗಿ ಕಾನೂನಿಲ್ಲ. ತರಕಾರಿಗಳಲ್ಲಿ ಇಷ್ಟೇ ಪ್ರಮಾಣ ಪೆಸ್ಟಿಸೈಡ್ಸ್ ಇರಬೇಕು, ಫ್ರೂಟ್ಸಲ್ಲಿ ಇಷ್ಟೇ ಪ್ರಮಾಣ ರೆಸಿಡ್ಯೂಸ್ ಇಷ್ಟು ಇರಬೇಕು ಅಂತ ಎಲ್ಲ ಬೇರೆ ದೇಶದಲ್ಲಿ ಮೆಜರ್ ಮಾಡ್ತಾರೆ. ಫ್ರೂಟ್ಸಲ್ಲಿ ಇಷ್ಟೇ ರೆಸಿಡ್ಯೂಸ್ ಇರಬೇಕು. ಆ ರೆಸಿಡ್ಯೂಸ್ ಕಡಿಮೆ ಜಾಸ್ತಿ ಇದೆ ತೊಗೊಳ್ಳಲ್ಲ. ಅದಕ್ಕೆ ಲಾಟ್ ಆಫ್ ಅವರ್ ಇಂಡಿಯನ್ ಫುಡ್ಸ್ ಆರ್ ನಾಟ್ ಅಕ್ಸೆಪ್ಟೆಡ್ ಬೈ ಅಮೇರಿಕನ್ ಕಂಟ್ರಿ ಬಿಕಾಸ್ ಆಫ್ ದ ಕೆಮಿಕಲ್ ರೆಸಿಡ್ಯೂಸ್ ಆರ್ ವೆರಿ ಹೈ ಇನ್ ದ ಇಂಡಿಯನ್ ಫುಡ್ಸ್, ಇಂಡಿಯನ್ ವೆಜಿಟಬಲ್ಸ್. ಸುಮಾರು ವೆಜಿಟಬಲ್ಸ್ ಬೇರೆ ದೇಶಕ್ಕೆ ತೊಗೊಳ್ಳಲ್ಲ ಅವರು, ಅಲ್ಲಲ್ಲಿ ಉಳ್ಕೊಂಡ್ಬಿಟ್ಟಿರ್ತಲ್ಲ. ಅದೇ ಮೆಜರ್ ಮಾಡ್ತಾರೆ. ದೇ ಮೆಜರ್ ದಿಸ್ ಆಲ್ ಬಿಕಾಸ್ ಆಫ್ ದ ಪೆಸ್ಟಿಸೈಡ್ಸ್ ದೇ ಯೂಸ್ ಆನ್ ದ ವೆಜಿಟಬಲ್ಸ್ ಆ್ಯಂಡ್ ಫ್ರೂಟ್ಸ್. ಇದು ಅಗೇನ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ದ ಹಾರ್ಟ್ ಅಟ್ಯಾಕ್ ಅಟ್ ಯಂಗ್. ಸೊ ಇವೆಲ್ಲ ಸೇರಿಕೊಂಡು ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದು. ವಾಟ್ ಐ ಕ್ಯಾನ್ ಸೇ ವಿತ್ ದ ಪ್ರೆಸೆಂಟ್ ಕಾನ್ಸೆಪ್ಟ್, ವಾಟ್ ಇಸ್ ದ ಬೆಸ್ಟ್ ಡಯಟ್ ಯು ರೆಕಮೆಂಡ್ ಅಂತ ಹೇಳಿದ್ರೆ, my recommendation is to be a practical, eat as much as plant-based food. ಹಸಿರು ತರಕಾರಿಗಳು, plant-based food, and less salt, low salt, low fat diet. ಕಡಿಮೆ ಉಪ್ಪು, ಕಡಿಮೆ low fat diet. Remaining things depends on the body weight. If the body weight is more, he has to take low calorie food. If body weight is normal, he can take a normal calorie food. ಈ ಥರ ಕ್ಯಾಲೋರೀಸ್ ಡಿಪೆಂಡ್ಸ್ ಬಾಡಿ ವೇಟ್ ಬಗ್ಗೆ ಮೆಸರ್ ಮಾಡ್ತೀವಿ. ಸೊ ಅವಾಯ್ಡ್ ಆಸ್ ಮಚ್ ಆಸ್ ಸ್ಯಾಚುರೇಟೆಡ್ ಫ್ಯಾಟ್. ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಯಾವುದು? ವನಸ್ಪತಿ, ಈ ತುಪ್ಪ, ತುಪ್ಪ ಇವೆಲ್ಲನೂ ಅವಾಯ್ಡ್ ಮಾಡಬೇಕು. ಹಸುವಿನ ತುಪ್ಪ ಒಳ್ಳೇದು ಅಂತಾರಲ್ಲ, ಎಲ್ಲ ರಾಂಗ್ ಕಾನ್ಸೆಪ್ಟ್. ಎಲ್ಲ ತುಪ್ಪನೂ ಒಂದೇ, ಇಷ್ಟ ಸ್ಯಾಚುರೇಟೆಡ್ ಫ್ಯಾಟ್ ಅಷ್ಟೇ. ಸ್ಯಾಚುರೇಟೆಡ್ ಫ್ಯಾಟ್. ಸೊ ಸ್ಯಾಚುರೇಟೆಡ್ ಫ್ಯಾಟ್ 100% ತೊಗೋಬಾರ್ದು ಅಂತಲ್ಲ, ವೆರಿ ಲೆಸ್ ಕ್ವಾಂಟಿಟಿ. ಇಟ್ ಶುಡ್ ನಾಟ್ ಬಿ ಓವರ್ ಯೂಸ್ಡ್. ಆಮೇಲೆ ಈ ಆಯಿಲ್ ಬಾಯ್ಲ್ ಮಾಡಿ ಮಾಡ್ತಾರಲ್ಲ, ಅದು ವೆರಿ ಡೇಂಜರಸ್. ಅದೇನು ಮಾಡುತ್ತೆ ಅಂದರೆ ಆಯಿಲ್ನ ಬಾಯ್ಲ್ ಮಾಡಿದ ತಕ್ಷಣ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಇನ್ ದ ಆಯಿಲ್ ವಿಲ್ ಇನ್ಕ್ರೀಸ್. ದಿಸ್ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಆರ್ ವೆರಿ ಡೇಂಜರಸ್. ದೇ ರೈಸ್ ದ LDL ಆ್ಯಂಡ್ ಟ್ರೈಗ್ಲಿಸರೈಡ್ಸ್. ಅದರಿಂದ ಆದಷ್ಟು ಕೂಡ ಬಾಯ್ಲ್ ಮಾಡಿ ಪ್ರಿಪೇರ್ ಮಾಡಿದಂತಹ ಆಹಾರನ ಅವಾಯ್ಡ್ ಮಾಡಿ. ಬಾಯ್ಲ್ ಮಾಡಿ ಕರೆದ ಪದಾರ್ಥಗಳು ಬಾಯ್ಲ್ಡ್ ಆಯಿಲಿಂದ ಪ್ರಿಪೇರ್, ಬೋಂಡಾ, ಬಜ್ಜಿ, ಅದು ಕೂಡ ಮಾಡಿದ್ರೆ ನಾವು ಒಂದ್ಸರಿ ಬಾಯ್ಲ್ ಮಾಡಿದ್ರೆ ಪರವಾಗಿಲ್ಲ. ಈ ಪದೇ ಪದೇ ಬಾಯ್ಲ್ ಮಾಡಿದಾಗ ಟ್ರಾನ್ಸ್ ಫ್ಯಾಟಿ ಆಸಿಡ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಆಯಿಲ್ ಫ್ರೈಡ್ ಫುಡ್ ಅವಾಯ್ಡ್ ಮಾಡಿ, ಹೈ ಕ್ಯಾಲೋರಿ ಫುಡ್ ಅವಾಯ್ಡ್ ಮಾಡಿ, ಹೈ ಫ್ಯಾಟ್ ಡಯಟ್ ಆ್ಯಂಡ್ ಅವಾಯ್ಡ್ ಮಾಡಿ. ಸೊ ಪ್ರಿಫರ್ ಆದಷ್ಟು ಕೂಡ ಪ್ಲ್ಯಾಂಟ್ ಬೇಸ್ಡ್ ಫುಡ್. ಇಫ್ ಯು ವಾಂಟ್ ನಾನ್ ವೆಜಿಟೇರಿಯನ್ ಫುಡ್ ಅಂದರೆ ಈ ಸೀ ಫುಡ್ಡಲ್ಲಿ ಲಾಟ್ ಆಫ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ದಟ್ ಈಸ್ ಸೀ ಫುಡ್ಸ್ ಆರ್ ಮೋರ್ ಪ್ರಿಫರ್ಡ್ ರಾದರ್ ದನ್ ದ ರೆಡ್ ಮೀಟ್. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಐ ವಾಂಟ್ ಟು ಟೆಲ್ ಇಸ್ ದ ಈಟ್ ಲಾಟ್ ಆಫ್ ಫ್ರೂಟ್ಸ್. ದಿಸ್ ಅಗೇನ್ ಎ ಸ್ಮಾಲ್ ಥಿಂಗ್ ವಿ ನೀಡ್ ಟು ಸ್ಟ್ರೆಸ್. ಫ್ರೂಟ್ ಇಸ್ ಹಣ್ಣುಗಳು. ಈ ಹಣ್ಣುಗಳು ಅನ್ನೋದು ಪ್ರಕೃತಿದತ್ತವಾಗಿ ಬಂದಿರುವಂತಹ ಹಾರ್ಟ್ ಪ್ರೊಟೆಕ್ಟಿವ್ ಥಿಂಗ್ಸ್. ಹೃದಯನ ಪ್ರೊಟೆಕ್ಟ್ ಮಾಡೋ ನಮ್ಮ ನೇಚರ್ ಕೊಟ್ಟಿರುವಂತಹ ಒಂದು ವೆಪನ್ ಅಂತ ಹೇಳ್ಬೋದು. ಫ್ರೂಟ್ಸ್ ಅಂದರೆ ಬರೀ ಒಂದು ಫ್ರೂಟ್, ಬರೀ ಬಾಳೆಹಣ್ಣು ತಿಂದ್ಬಿಟ್ರೆ ಫ್ರೂಟ್ ಅಂತ ಹೇಳಲ್ಲ. ನಮ್ಮ ಜನಗಳು ಬರೀ ಒಂದು ಬಾಳೆಹಣ್ಣು ತಿಂತಾರೆ, ದಿನ ಫ್ರೂಟ್ ತಿಂತೀವಿ ಸರ್ ಅಂತ ಹೇಳ್ತಾರೆ. ಮಲ್ಟಿಪಲ್ ಫ್ರೂಟ್ಸ್ ತಿನ್ನಬೇಕು. ಏನು ಕಾರಣ ಅದರಲ್ಲಿ? ಸೊ ಈಚ್ ಫ್ರೂಟ್ ಹಸ್ ಗಾಟ್ ಡಿಫ್ರೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆರ್ ಗುಡ್ ಫಾರ್ ದ ಹಾರ್ಟ್. ಸೊ ಅದರಿಂದ ಮಲ್ಟಿಪಲ್ ಫ್ರೂಟ್ಸ್ನ ಡೈಲಿ ಅಟ್ಲೀಸ್ಟ್ ಒಂದು 5 ಸರ್ವಿಂಗ್ಸ್ ತಿನ್ನಬೇಕು ಅಂತ ಹೇಳ್ತಾರೆ. ದೇರ್ ಇಸ್ ಒಂದು ಟ್ರಯಲ್ ಕಾರ್ಡ್ ಇಂಟರ್ ಹಾರ್ಟ್ ಸ್ಟಡಿ ಟ್ರಯಲ್ ಅಂತ ಮಾಡಿದ್ದಾರೆ. ಇಂಟರ್ ಹಾರ್ಟ್ ಟ್ರಯಲ್. ಈ ಟ್ರಯಲ್ ಪ್ರಕಾರ ಒಬ್ಬ ಮನುಷ್ಯ 5 ಸಾರಿ ಫ್ರೂಟ್ಸ್ನ ತಿಂದರೆ, 5 ಫ್ರೂಟ್ ಸರ್ವಿಂಗ್ಸ್ ತಿಂದರೆ ಹಾರ್ಟ್ ಅಟ್ಯಾಕ್ನ 20% ಕಡಿಮೆ ಮಾಡ್ಬೋದು ಅಂತ ಹೇಳ್ತಾನೆ. 20% ಹಾರ್ಟ್ ಅಟ್ಯಾಕ್ ಕಡಿಮೆ ಮಾಡ್ಬೋದು ಬರೀ ಫ್ರೂಟ್ಸ್ ತಿನ್ನೋದ್ರಿಂದ. ನೀನು ಮಾಡೋದು ಬೇಕಲ್ಲ. ಗ್ರೇಟ್. ಸೊ ಬಟ್ ಕೀಪ್ ಯುವರ್ ಬಾಡಿ ವೇಟ್ ಇನ್ ಮೈಂಡ್. ನಾವು ಬರೀ ಫ್ರೂಟ್ಸ್ ತಿಂದು ಸಿಕ್ಕಾಟ ಫ್ರೂಟ್ಸ್ ತಿಂದ್ಬಿಟ್ಟು ವೆಯ್ಟ್ ಜಾಸ್ತಿ ಆಯಿತು ಅಂದರೆ ಡಾಕ್ಟ್ರಿಂದ ಈ ಥರ ಆಯಿತು ಅಂತ ದೇರ್ಸ್ ಎ ಲಾಜಿಕ್ ಇನ್ ದಟ್. ಸೊ ಫ್ರೂಟ್ ಶುಡ್ ಬಿ ಒನ್ ಆಫ್ ದ ಪಾರ್ಟ್ ಆಫ್ ಯುವರ್ ಫುಡ್. ಅಟ್ಲೀಸ್ಟ್ 5 ಸರ್ವಿಂಗ್ಸ್ ಪರ್ ಡೇ ವಿಟ್ ವಿಲ್ ಕೀಪ್ ಯುವರ್ ಹಾರ್ಟ್ ಹೆಲ್ದಿ. ದಿಸ್ ದ ಅಡ್ವೈಸ್. ಈಗ ಕೆಲವರಿಗೆ ಹೊರಗಡೆ ಹೋಗಿ ತಿನ್ನೋ ಅಭ್ಯಾಸ ಇರುತ್ತೆ. ರಜೆ ದಿವಸ ಆಗಲಿ, ಬೇರೆ ದಿವಸ ಆಗಲಿ, ಮನೇಲಿ ಊಟ ಮಾಡಿ ಹೊರಗಡೆ ಹೋಗಿ ತಿಂತಾರೆ. ಮತ್ತು ಹೊರಗಡೆ ತಿನ್ನೋದ್ರಲ್ಲಿ ಏನು ಹಿಂದೆ ಮುಂದೆ ನೋಡಲ್ಲ.
ಎಷ್ಟು ಬೇಕೋ ಅಷ್ಟು ತಿಂತಾ ಇರ್ತಾರೆ. ಮತ್ತು ಆ ಎಣ್ಣೆನ ಎಷ್ಟು ಸರಿ ಬೇಯಿಸಿದ್ದಾರೆ, ಅದು ಪಕೋಡನೋ ವಡೆನೋ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಲ್ಲ. ಬಾಯಿ ರುಚಿ ಮಾತ್ರ ನೋಡ್ತಾರೆ. ಮತ್ತು ಅದಾದಮೇಲೆ ಅಸಿಡಿಟಿ ಅಂತ ಹೇಳ್ತಾರೆ. ಅಲ್ಲಿ ಡಬಲ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದು ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳಿದ್ರಲ್ಲ, ಪದೇ ಎಣ್ಣೆ ಕುದಿಸೋದು, ಮತ್ತು ಆಯಿಲ್ ತುಂಬ ಒಳಗಡೆ ಹೋಗುತ್ತೆ. ಮತ್ತು ಹೈಜಿನಿಕ್ ಕೂಡ ಇರಲ್ಲ, ಆರೋಗ್ಯವಂತ ವಾತಾವರಣ ಕೂಡ ಇರಲ್ಲ. ಅಲ್ಲಿ ಯಾವ ನೀರು ಉಪಯೋಗಿಸಿದಾರೋ ಏನೂ ಗೊತ್ತಾಗಲ್ಲ. ಸೊ ಹೊರಗಡೆ ಹೋಗಿ ತಿನ್ನೋದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದಲ್ಲ ಡಾಕ್ಟ್ರನವರೇ? ನೀವೆಲ್ಲ ಹೇಳ್ಬಿಟ್ಟಿದ್ರೆ ಇನ್ನೇ 100%. ಇನ್ನೊಂದು ವಿಷಯ ಅಂದರೆ, ನಾನು ನೋಡಿದಂಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮದರ್ ಆಗಿರ್ಬೋದು, ನಮ್ಮ ಶ್ರೀಮತಿ ಆಗಿರ್ಬೋದು, ಅವರು ತರಕಾರಿಗಳನ್ನ ಎಷ್ಟು ಸರಿ ತೊಳಿತಾರೆ ನೋಡ್ಬೋದು. ನೀವು ಯಾವ ಹೋಟ್ಲಲ್ಲಿ ಅಷ್ಟು ಜನಕ್ಕೆ ತರಕಾರಿ ತೊಳೆಯೋಕ್ಕಾಗತ್ತೆ? ಅವರು ತೊಳೆಯಲ್ಲ. ಅವರು ಹಂಗೆ ನೀರಿಗೆ ಹಾಕ್ಬಿಟ್ಟು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಹಂಗೆ ಹಾಕ್ಬಿಡ್ತಾರೆ. ಹಿಂಗಾಗಿ ಅವ್ರ ಮೇಲೆ ಹಾಕಿರುವಂಥ ಪೆಸ್ಟಿಸೈಡ್ಸ್ ಇರುತ್ತಲ್ಲ, ಅದೆಲ್ಲ ಒಳಗಡೆ ಹೋಗ್ಬಿಡುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಹೋಟ್ಲ ತಿನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಮತ್ತು ಕ್ಯಾಲೋರೀಸ್ ಅಂತ ಹೇಳಿದ್ರಿ ತಾವು. ಸಾಮಾನ್ಯ ಜನರಿಗೆ ನಮಗೆಲ್ಲ ಗೊತ್ತಾಗಲ್ಲ ಕ್ಯಾಲೋರೀಸ್ ಅಂದರೆ ಯಾವುದ್ರಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೆ ಏನು ಅಂತ. ಒಬ್ಬ ಮನುಷ್ಯ ಒಂದು ಚಪಾತಿ, ಸ್ವಲ್ಪ ಅನ್ನ, ಸಾಂಬಾರು, ಒಂದು ಪಲ್ಯ, ಮೊಸರು ಇಷ್ಟು ತಿಂದರೆ ಎಷ್ಟು ಕ್ಯಾಲೋರಿ ಇರುತ್ತೆ ಅದರಲ್ಲಿ? ಒಬ್ಬ ಮನುಷ್ಯನಿಗೆ ಪರ್ ಡೇ 2,500 ಕಿಲೋ ಕ್ಯಾಲೋರೀಸಷ್ಟು ಕ್ಯಾಲೋರೀಸ್ ಬೇಕಾಗುತ್ತೆ ಊಟದಲ್ಲಿ. ಆ 2,500 ಕಿಲೋ ಕ್ಯಾಲೋರೀಸ್ ಬರಬೇಕು ಅಂದರೆ ಮನುಷ್ಯನಿಗೆ ನಾರ್ಮಲಾಗಿ ಒಬ್ಬ ಮನುಷ್ಯನಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾರ್ಮಲ್ ಬೇಕು. ಇಡ್ಲಿ ಅಂದರೆ 2 ಇಡ್ಲೀಸು, 1 ಕಪ್ ಟೀ, ಮಧ್ಯಾಹ್ನ ಊಟ ಅಂದರೆ 2 ಚಪಾತಿ, 1 ಬೌಲ್ ರೈಸು ವಿತ್ 1 ಕಪ್ ವೆಜಿಟೇಬಲ್ಸು, 1 ಕಪ್ ಪಲ್ಸಸ್ಸು, 1 ಕಪ್ ಕರ್ಡ್ಸ್. ಇದು ಮಧ್ಯಾಹ್ನ. ಸಿಮ್ಲರ್ ಫುಡ್ ಇನ್ ದ ನೈಟ್. ಈ ಥರ ಮಾಡಿದ್ರೆ 2,500 ಕ್ಯಾಲೋರೀಸ್ ಬರುತ್ತೆ ಅದರಲ್ಲಿ. 1 ಚಪಾತಿ ಇಸ್ 100 ಕ್ಯಾಲೋರೀಸ್, 1 ಕಪ್ ರೈಸ್ ಈಸ್ ಅರೌಂಡ್ 100 ಕ್ಯಾಲೋರೀಸು. ಈ ಥರ ಕ್ಯಾಲೋರೀಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಥರ ತಿಂದರೆ ನಾರ್ಮಲ್ ಪರ್ಸನ್ಸ್ಗೆ ನಾವು ಅಷ್ಟೆಲ್ಲ ಲೆಕ್ಕ ಹಾಕೊಳ್ಳೋದು ಬೇಕಾಗಿಲ್ಲ. ವೆಯ್ಟ್ ಜಾಸ್ತಿ ಆಗೋರು ಮಾತ್ರ ಯು ಹ್ಯಾವ್ ಟು ಗೋ ಟು ಡಯಟಿಷಿಯನ್. ನೀವು ಇಷ್ಟು ತಿಂದರೆ ಇಷ್ಟು ಕ್ಯಾಲೋರೀಸ್ ಕಡಿಮೆ ಬರುತ್ತೆ, ಡೆಫಿಸಿಟ್ ಬರಬೇಕು ಪರ್ ಡೇ. ಆವಾಗ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಓವರ್ ವೆಯ್ಟ್ ಇರೋರಿಗೆ ಮಾತ್ರ ನಾವು ಇದೆಲ್ಲ ಮಾತಾಡ್ತೀವಿ. ನಾರ್ಮಲ್ ವೆಯ್ಟ್ ಅವ್ರಿಗೆ ದೇ ಕ್ಯಾನ್ ಈಟ್ ವೆಲ್, ಬಟ್ ಅವಾಯ್ಡ್ ಹೈ ಕ್ಯಾಲೋರಿ ಫುಡ್. ಹೈ ಕ್ಯಾಲೋರಿ ಫುಡ್ ಅಂದರೆ ಯಾವುದು? ಐಸ್ ಕ್ರೀಮ್ಸು, ಚಾಕ್ಲೇಟ್ಸು, ನಾನ್ ವೆಜಿಟೇರಿಯನ್ ಆಯಿಲ್ ಫ್ರೈಡ್ ಫುಡ್ಸು. ಸೊ ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ, ಅದು ತುಂಬ ಕಡಿಮೆ ತಗೊಳ್ಳಿ ಅಂತ ಅಡ್ವೈಸ್ ಮಾಡ್ತೀವಿ. ಕೆಲವರು ಏನು ಹೇಳ್ತಾರೆ ಅಂದರೆ, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿಬಿಡಿ, ಕ್ಯಾಲರೀಸ್ ಇಂಟೇಕ್ ಕಡಿಮೆ ಆಗಿಬಿಡುತ್ತೆ, ಅದ್ರ ಬದಲು ಹಸಿ ತರಕಾರಿ ತಿನ್ನಿ, 2 ಹೊತ್ತು ಅಥವಾ 1 ಹೊತ್ತಾರೋ ಹಸಿ ತರಕಾರಿ ತಿನ್ನಿ, ವೆಯ್ಟು ಕಡಿಮೆ ಆಗುತ್ತೆ, ಆರೋಗ್ಯನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾರಲ್ಲ. ಅಲ್ಲ, ನೀವು ಹೇಳೋದು ಕರೆಕ್ಟು. ದಟ್ ಈಸ್ ಫಾರ್ ದ ವೆಯ್ಟ್ ಜಾಸ್ತಿ ಇದೆ ಅವ್ರಿಗೆ. ನಾರ್ಮಲ್ ಪರ್ಸನ್ ಯಾಕೆ ಕಷ್ಟಪಡಬೇಕು? ಬೇಡ ಅಲ್ವಾ? ನಾರ್ಮಲ್ ಪರ್ಸನ್ಸ್ಗೆ ಆ ಥರ ಏನು ಅಡ್ವೈಸ್ ಇಲ್ಲ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಒಬ್ಬ ಮನುಷ್ಯ ಅವನ ಜೀವನ ಶೈಲಿನಲ್ಲಿ, ಅವನ ಜೀವನದಲ್ಲಿ ಯಾವುದೋ ಒಂದು ಟೈಮಲ್ಲಿ ಅವನಿಗೆ ಏನೋ ಪ್ರಾಬ್ಲಮ್ ಬಂದೇ ಬರುತ್ತೆ. ಅವನು ಆಮೇಲೆ ಪರದಾಡೋದು ಇದ್ದೇ ಇರುತ್ತೆ ಡಯಟು. ಅವನು ಚೆನ್ನಾಗಿರುವಾಗ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ವರ್ಕೌಟ್ ಮಾಡಿ. ನನ್ನ ಅಡ್ವೈಸ್ ಅದು. ನೀವು ಏನು ಬೇಕು, ಈಗ ಕೊಲೆಸ್ಟ್ರಾಲ್ ಚೆನ್ನಾಗಿದೆ, ಶುಗರ್ ಚೆನ್ನಾಗಿದೆ, BP ಚೆನ್ನಾಗಿದೆ, ವೆಯ್ಟ್ ಕರೆಕ್ಟಾಗಿದೆ, ನಾನು ಅವ್ನಿಗೆ ಏನೂ ಹೇಳಲ್ಲ. ನೀನು ಏನು ಬೇಕಾದ್ರೆ ತಿನ್ನಪ್ಪ, ರೆಗ್ಯುಲರ್ ವಾಕ್ ಮಾಡು, ಎಕ್ಸಸೈಸ್ ಮಾಡು, ಎಂಜಾಯ್ ಯುವರ್ ಲೈಫ್. ಡೋಂಟ್ ಥಿಂಕ್ ದಟ್ ಯುವರ್ ಎ ಪೇಷಂಟ್. ಸೊ ಲಾಂಗ್ ವೇಟಿಗೆ ಮುಂದೆ ನೋಡೋಣ ಹಂಗೆ ಹೇಳ್ತೀನಿ ನಾನು ಅವತ್ತು. ಅಂದರೆ ಮೈ ಕಾನ್ಸೆಪ್ಟ್. ಓಕೆ. ಈಗ ವೆಯ್ಟು ಕೂಡ ವಯಸ್ಸಿಗೆ ತಕ್ಕಂಗೆ ವೇರಿಯೇಷನ್ ಆಗುತ್ತಲ್ವ? ಫಾರ್ ಎಕ್ಸಾಂಪಲ್ 50 ವರ್ಷಕ್ಕೆ ಎಷ್ಟು ವೆಯ್ಟ್ ಇರಬೇಕೋ, 6 ಅಡಿ ಎತ್ತರ 50 ವರ್ಷ ಅನ್ನೋ ವ್ಯಕ್ತಿಗೆ, ಮೇಲ್ಗೆ ಎಷ್ಟಿರಬೇಕೋ, 70 ವರ್ಷಕ್ಕೂ ಅಷ್ಟೇ ಇರುತ್ತಾ ಅಥವಾ ವೆಯ್ಟ್ ಇಸ್ ಎ ಕಾನ್ಸ್ಟೆಂಟ್? ಅದು ಕಾನ್ಸ್ಟೆಂಟ್. ಇಟ್ ಡಿಪೆಂಡ್ಸ್ ಆನ್ ದ ಬಾಡಿ height of the person. What we say is height in centimeters minus 100 should be is optimal weight. For example, 170 kg ಇತ್ತು ಅಂದರೆ 70 kg should be is ideal weight. ಸೊ ಕುಳ್ಳಿಕ್ಕಿರ್ತಾರೆ 150 ಸೆಂಟಿಮೀಟರ್ಸ್ ಇದ್ದರೆ 50 kg ಅಷ್ಟೇ. ಲಾಸ್ಟ್ 2 ಡಿಜಿಟ್ಸ್. ಎಷ್ಟೊಂದು ಸರಿ ಎಸ್ಪೆಷಲಿ ಫೀಮೇಲ್ಸ್ ಇರ್ತಾರಲ್ಲ, ಅಂದರೆ ಸೆಂಟಿಮೀಟರ್ಸ್ ಅಳತೆ ಮಾಡಿ. ಹೌದು, ಫೀಮೇಲ್ಸ್ ತುಂಬ ಕುಳ್ಳಿಕ್ಕಿರ್ತಾರೆ. ಪಾಪ ಅವ್ರು ಓವರ್ ವೇಟ್ ಇರ್ತಾರೆ, ಗೊತ್ತಿರಲ್ಲ ಅವ್ರಿಗೆ ವೆಯ್ಟ್ ಕಡಿಮೆ ಜಾಸ್ತಿ ಇದೆ ಅಂತ. ಸೊ ಅವ್ರಿಗೆ ವಿ ಶುಡ್ ಎಜುಕೇಟ್ ದಮ್ ವೆಯ್ಟ್ ಜಾಸ್ತಿ ಇದೆ ಅಂತ. ಸೊ ಹೈಟ್ ಈಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ದ ಹೈಟ್ ಮೆಜರ್ಮೆಂಟ್. ಅದನ್ನೇ ಬಾಡಿ ಮಾಸ್ ಇಂಡೆಕ್ಸ್, BMI ಅಂತ ಹೇಳೋದು. ಅದೇ ದಿಸ್ ವಾಟ್ ಡಿಸೈಡ್ಸ್ ಆಲ್ ದ ಈ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಬರೋದೇ ಈ ಥರ BMI ಮುಖಾಂತರನೇ ನಮ್ಮ. ಎಷ್ಟಿರಬೇಕು ಡಾಕ್ಟರ್ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್? ಇಟ್ ವಿಲ್ ಬಿ ಅರೌಂಡ್ 24-25 ಆ ರೇಂಜಲ್ಲಿ ಇರಬೇಕು. ಎನಿಥಿಂಗ್ ಅಬೌಟ್ 26 ಇಸ್ ಒಬೇಸ್. ಸೊ 24-25 ರೇಂಜಲ್ಲಿ ಇರಬೇಕು. 30 ಮೇಲ್ ಬಂದರೆ ಒಬೆಸಿಟಿ ಬಂದ್ಬಿಡುತ್ತೆ. ವಯಸ್ಸೇನೇ ಇರಲಿ. ಹಾಗಾದರೆ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಿ, ಬಾಡಿ ವೆಯ್ಟ್ ಜಾಸ್ತಿ ಇದ್ದರೆ
ಜಾಸ್ತಿ ವರ್ಕೌಟ್ ಮಾಡಿ ಕಡಿಮೆ ತಿಂದು ವೆಯ್ಟ್ ಕಡಿಮೆ ಮಾಡ್ಕೋಬೋದಾ? ಮಾಡಲೇಬೇಕು ಅಥವಾ ರೆಕಮೆಂಡೇಶನ್. ಅಥವಾ ಜಾಸ್ತಿ ವರ್ಕೌಟ್ ಮಾಡಿ ಒಂದೇ ಸರಿ ಹೊಟ್ಟೆ ಹಸ್ಕೊಂಡು ಉಪವಾಸ ಮಾಡಿ ಆ ಥರ ಎಲ್ಲ ಮಾಡ್ಬೋದಾ ಹೇಗೆ? ನಾನು ಹೇಳಿದ್ರೆ ನೀವು ಏನು ಬೇಕಾದ್ರೂ ಮಾಡಿ ಸರ್, ನಿಮ್ಮ ಸಂತೋಷ. ಯು ಡೋಂಟ್ ಸ್ಟ್ರಗಲ್, ನಿಮ್ಮ ಸಂತೋಷ. ನೀವು ಉಪವಾಸ ಮಾಡಿದ್ರು ಮಾಡಿ, ವರ್ಕೌಟ್ ಚೆನ್ನಾಗಿ ಮಾಡಿದ್ರು ಮಾಡಿ, ಬಟ್ ವೆಯ್ಟ್ ಕಡಿಮೆ ಮಾಡೋದ್ರ ಬಗ್ಗೆ ನೀವು ಆ ನಿಟ್ಟಿನಲ್ಲಿ ಹೋಗಿ ನಿಮ್ಗೆ ಇಷ್ಟ ಆಗಿದ್ದು ಮಾಡಿ. ನಥಿಂಗ್ ಲೈಕ್ ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಕೆಲವರು ಕ್ರ್ಯಾಶ್ ಡಯಟ್ ಅಂತ ಎಲ್ಲ ಹೇಳ್ಬಿಡ್ತಾರೆ. ಕ್ರ್ಯಾಶ್ ಡಯಟ್ ಅಂದರೆ 3 days 4 daysಲ್ಲಿ 5 kg ಇಳಿಸ್ಬಿಡ್ತೀವಿ ಅಂತೆಲ್ಲ. ನಾನು ಅದನ್ನೆಲ್ಲ ನಂಬೋದಿಲ್ಲ. ಬಿಕಾಸ್ ದೆರ್ ಇಸ್ ಲಾಟ್ ಆಫ್ ಮಾಲ್ ಪ್ರಾಕ್ಟೀಸಸ್ ಇನ್ ದಟ್. ಯಾವ ಥರ ಮಾಲ್ ಪ್ರಾಕ್ಟೀಸ್ ಅಂದರೆ, ಸುಮಾರು ಏನು ಮಾಡ್ತಾರೆ ಅಂದರೆ, ದೇ ಗಿವ್ ಮೆಡಿಸಿನ್ಸ್ ವಿಚ್ ಮೇಕ್ ದೆಮ್ ಯೂರಿನೇಟ್, ಲಾಟ್ ಆಫ್ ಯೂರಿನ್ ಪಾಸ್ ಮಾಡೋ ಮೆಡಿಸಿನ್ ಕೊಟ್ಬಿಡ್ತಾರೆ. ಹಂಗೆ ಕೊಟ್ಟಾಗ ಮನುಷ್ಯ ಏನು ಮಾಡ್ತಾನೆ, ಅವ್ನು ಬಾಡಿಲಿರೋ ನೀರೆಲ್ಲ ಫುಲ್ಲು ಯೂರಿನ್ ಹೋಗ್ಬಿಡುತ್ತೆ. ಸಡನ್ಲಿ ವೆಯ್ಟ್ ಕಡಿಮೆ ಆಗ್ಬಿಡುತ್ತೆ. 2 ದಿನಕ್ಕೆ 4 kg ಕಡಿಮೆ ಆಗ್ಬಿಡುತ್ತೆ. ಬಟ್ ಅವ್ನು ಮನೆಗೆ ಬಂದು ಚೆನ್ನಾಗಿ ಊಟ ಮಾಡಿದ್ರೆ ಮತ್ತೆ ಒಂದು ವಾರಕ್ಕೆ ಮತ್ತೆ ಮಾಮೂಲಿ ವೆಯ್ಟ್ ಬಂದುಬಿಡುತ್ತೆ. ಸೊ ಹಿಂಗಾಗಿ ಐ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್ ಥಿಂಗ್ಸ್. ಆ ಥರ ಕ್ರ್ಯಾಶ್ ವೆಯ್ಟ್ ಲಾಸು, ಆ ಥರ ಕಾಸ್ಮೆಟಿಕ್ ವೆಯ್ಟ್ ಲಾಸು, ಅದೆಲ್ಲ ಓನ್ಲಿ ಫಾರ್ ದ ಫಿಲ್ಮ್ ಆ್ಯಕ್ಟರ್ಸು. ಚೆನ್ನಾಗಿ ಬದುಕಬೇಕು, ಜಾಸ್ತಿ ವರ್ಷ ಬದುಕಬೇಕು, ಆರೋಗ್ಯ ಬದುಕಬೇಕು ಅಂದರೆ ವಿ ನೀಡ್ ಟು ಫಾಲೋ ದ ನ್ಯಾಚುರಲ್ ವೇ ಆಫ್ ವೆಯ್ಟ್ ರಿಡಕ್ಷನ್ನು, ನಾರ್ಮಲ್ ವೇ ಆಫ್ ವೆಯ್ಟ್ ರಿಡಕ್ಷನ್. ದಟ್ಸ್ ವಾಟ್ ಐ ರೆಕಮೆಂಡ್. ಸ್ವಾಭಾವಿಕವಾಗಿ ಎಲ್ಲ ನಿಧಾನವಾಗಿ ಆಗಬೇಕು. ಇನ್ನು ಕೆಲವರು ಆಪರೇಷನ್ನೇ ಮಾಡಿಸ್ಕೊಳ್ತಾರಲ್ಲ, ಒಬೆಸಿಟಿ ಕಡಿಮೆ ಅದು ಬೇರೆ, ಅದು ಕೂಡ ಅದು ರೆಕಮೆಂಡೆಡ್ ಟ್ರೀಟ್ಮೆಂಟ್. ಅದು ಕೆಲವರಿಗೆ ಟ್ರೀಟ್ಮೆಂಟ್ ಮಾರ್ಬಿಡ್ ಒಬೆಸಿಟಿ ಇರುತ್ತೆ. ಒಬ್ಬ ಮನುಷ್ಯ 170 ಸೆಂಟಿಮೀಟ್ರು, 180 kg ವೆಯ್ಟ್ ಇರುತ್ತೆ. ಅವನಿಗೆ ಬಾತ್ರೂಮ್ಗೆ ಹೋಗಕ್ಕೆ ಹೋಗಲ್ಲ ಅವನಿಗೆ. ಆವಾಗ ವಿ ಡು ಎ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ. ಆವಾಗ ವೆಯ್ಟ್ ಕಡಿಮೆ ಆಗುತ್ತೆ ಆ್ಯಂಡ್ ವಿಲ್ ಬಿಕಮ್ ನಾರ್ಮಲ್ ಮ್ಯಾನ್. ಅದರ ಆಹಾರ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಆಹಾರ ಪದ್ಧತಿಯಲ್ಲಿ ಯಾವ ಸಮಯದಲ್ಲಿ ಯಾವ ಬದಲಾವಣೆಗಳನ್ನು ಮಾಡ್ಕೋಬೇಕು, ಅದನ್ನು ನಮ್ಮ ಆರೋಗ್ಯಕ್ಕಾಗಿ ನಾವು ಬದಲಾವಣೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ತಾವು ಹೇಳ್ತೀರಾ. ಖಂಡಿತ. ತುಂಬ ತುಂಬ ಸಂತೋಷ ಡಾಕ್ಟರ್ನವರೇ. ನಮಸ್ಕಾರ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಆಹಾರ ಮತ್ತು ಹಾರ್ಟು ಅಟ್ಯಾಕ್ ಅಂದ್ರೇನು, ಹಾರ್ಟ್ ಫೇಲ್ಯೂರ್ ಅಂದ್ರೇನು, ಓಪನ್ ಹಾರ್ಟ್ ಸರ್ಜರಿ ಅಂದ್ರೇನು, ಬೈಪಾಸ್ ಸರ್ಜರಿ ಅಂದ್ರೇನು ಎಲ್ಲವನ್ನು ಕೇಳ್ತಾ ಇದ್ದೀವಿ. ಎಲ್ಲನೂ ಪೇಪರ್ನಲ್ಲೂ ನೋಡ್ತಾ ಇರ್ತೀವಿ. ಅಂದರೆ ಅದೇನು ಅಂತ ಗೊತ್ತಿರಲಿಲ್ಲ ಇಷ್ಟು ದಿವಸ ನಮಗೆ. ಇವತ್ತು ಡಾಕ್ಟರ್ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತಾವೆಲ್ಲರೂ ಕೇಳಿದ್ದೀರಿ. ಹೀಗೆ ನಮ್ಮ ಜೊತೆ ಇದ್ದು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಾವು ತಿಳ್ಕೋಬೇಕಾಗಿ ತಮ್ಮಲ್ಲಿ ಹಾರ್ದಿಕ ಸ್ವಾಗತ. ನಮಸ್ಕಾರ.